ಅಮೆರಿಕ-ಇರಾನ್ ರಣರಣ ಯುದ್ಧ, ಚಿನ್ನ ಇನ್ನಷ್ಟು ಜಿಗಿಯುತ್ತಾ? ಚಿನ್ನದ ಬೆಲೆ ಏರಿಕೆಗೆ ಟ್ರಂಪ್ ಕಾರಣ ಆಗ್ತಾ ಇರೋದು ಹೇಗೆ? ಶೀಘ್ರವೇ 10 ಗ್ರಾಂ ಚಿನ್ನದ ಬೆಲೆ 2 ಲಕ್ಷ ದಾಟುತ್ತಾ? ಅಬ್ಬಬ್ಬಾ! ಮನುಷ್ಯನಿಗೆ ಚಿನ್ನದ ಮೇಲಿನ ಮೋಹ ಈ ಹಿಂದೆಯೂ ಇತ್ತು, ಇವತ್ತು ಇದೆ, ಮುಂದೆನೂ ಇರುತ್ತೆ. ಆದರೆ ಅದರ ಬೆಲೆ ರಾಕೆಟ್ ವೇಗದಲ್ಲಿ ನುಗ್ಗಿ ಹೋಗ್ತಾ ಇರೋದು ಬಡವರ ಪಾಲಿಗೆ ಗಗನ ಕುಸುಮ, ಮಧ್ಯಮ ವರ್ಗದವರ ಪಾಲಿಗೆ ಗಲಿಬಿಲಿ, ಶ್ರೀಮಂತರ ಪಾಲಿಗೆ ಹೂಡಿಕೆಯ ಮಾರುಕಟ್ಟೆ. ಕೆಲವು ಗ್ಲೋಬಲ್ ಮಾರ್ಕೆಟ್ ತಜ್ಞರ ವರದಿ ಪ್ರಕಾರ 10 ಗ್ರಾಂ ಚಿನ್ನದ ಬೆಲೆ ಶೀಘ್ರವೇ 2 ಲಕ್ಷದ ಗಡಿ ದಾಟುತ್ತೆ. ಹಾಗಾದ್ರೆ ಚಿನ್ನದ ಬೆಲೆ ಯಾಕೆ ಈ ಪರಿಪ್ರಮಾಣದಲ್ಲಿ ಏರಿಕೆಯಾಗ್ತಾ ಇದೆ? ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದಿಂದಾಗಿ ಚಿನ್ನ ಇನ್ನಷ್ಟು ಜಿಗಿಯುತ್ತಾ? ಚಿನ್ನದ ಏರಿಕೆಗೆ ಟ್ರಂಪ್ ನೀತಿಗಳು ಹೇಗೆ ಕಾರಣ ಆಗ್ತಿವೆ? ಈ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಯೋಣ ಇಲ್ಲಿ. ಸದ್ಯ ಚಿನ್ನದ ಬೆಲೆ 10 ಗ್ರಾಂಗೆ 1,50,000 ಗಡಿ ದಾಟಿ ಹೋಗಿದೆ. ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾನೆ ಸಾಗ್ತಾ ಇದೆ. ನಾವು ಚಿನ್ನದ ಬೆಲೆಯ ಬಗ್ಗೆ ಇತಿಹಾಸದ ಪುಟಗಳನ್ನು ತೆರೆದು ನೋಡ್ತಾ ಹೋದರೆ ಏರಿಕೆ ಆಗ್ತಾನೆ ಹೋಗ್ತಿದೆ ಅನ್ನೋದು ನೇರವಾಗಿ ಕಾಣಿಸುತ್ತೆ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947ರಲ್ಲಿ. ಆ ವರ್ಷ ಚಿನ್ನದ ಬೆಲೆ ಎಷ್ಟಿತ್ತು ಅಂತ ಕೇಳಿದರೆ ಅಬ್ಬಾ ಅಂತ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ತೀರಿ. ಕಾರಣ ಅವತ್ತು 10 ಗ್ರಾಂ ಚಿನ್ನದ ಬೆಲೆ ಕೇವಲ 88 ರೂಪಾಯಿ. ಅದಾಗಿ 20 ವರ್ಷದ ನಂತರ ಅಂದರೆ 1967ರಲ್ಲಿ 10 ಗ್ರಾಂ ಚಿನ್ನಕ್ಕೆ 102 ರೂಪಾಯಿ ಆಗಿರುತ್ತೆ. ಹಾಗೆ ಇನ್ನು 20 ವರ್ಷದ ನಂತರ ಅಂದರೆ 1987ರಲ್ಲಿ ಚಿನ್ನದ ಬೆಲೆ 2,570 ರೂಪಾಯಿಗೆ ಏರಿಕೆಯಾಗುತ್ತೆ. 2007ರ ವೇಳೆಗೆ 10 ಗ್ರಾಂ ಚಿನ್ನಕ್ಕೆ 10,800 ರೂಪಾಯಿ ಆದರೆ 2027ರ ಆರಂಭಕ್ಕೆ ಚಿನ್ನದ ಬೆಲೆ ಕನಿಷ್ಠ ಅಂದ್ರೂ 2 ಲಕ್ಷದ ಗಡಿ ದಾಟುತ್ತೆ ಅನ್ನೋದನ್ನ ಮಾರುಕಟ್ಟೆ ತಜ್ಞರು ಹೇಳ್ತಿದ್ದಾರೆ. ಚಿನ್ನದ ಬೆಲೆ ಏರಿಕೆಯಲ್ಲಿ ನಮಗೆ ದೊಡ್ಡ ಅಚ್ಚರಿ ಅನಿಸೋದು, ಹಾಗೆ ರಾಕೆಟ್ ವೇಗದಲ್ಲಿ ನುಗ್ತಾ ಹೋಗ್ತಾ ಇರೋದು ಕಾಣಿಸೋದು ಕಳೆದ 1 ವರ್ಷದಲ್ಲಿ. ಹೌದು, 2025 ಜನವರಿಯಲ್ಲಿ 10 ಗ್ರಾಂ ಚಿನ್ನದ ಬೆಲೆ 75,000ದಿಂದ 80,000 ಇತ್ತು. ಹಾಗೆ ಏಪ್ರಿಲ್ನಲ್ಲಿ 1 ಲಕ್ಷದ ಗಡಿ ದಾಟುತ್ತೆ. ಹಾಗೆ 2025 ಡಿಸೆಂಬರ್ ವೇಳೆಗೆ 1,36,000ಕ್ಕೆ ಜಂಪ್ ಆಗುತ್ತೆ. ಈಗ ಚಿನ್ನದ ಬೆಲೆ 1.5 ಲಕ್ಷವಿದೆ. ಹಾಗಾದರೆ 1 ವರ್ಷದಲ್ಲಿ ಬೆಲೆ ಡಬಲ್ ಆಗಿದೆ. ಇದಕ್ಕೆ ಬೇರೆ ಬೇರೆ ಕಾರಣ ಇರಬಹುದು. ಅದರಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ನೀತಿಯು ಒಂದು ಅನ್ನೋದು ಈ ಜಗತ್ತು ಮರೆಯೋ ಹಾಗಿಲ್ಲ. I, Donald John Trump, do solemnly swear that I will faithfully execute the office of President of the United States. ಡೊನಾಲ್ಡ್ ಟ್ರಂಪ್ 2ನೇ ಬಾರಿಗೆ ಅಧ್ಯಕ್ಷರಾದ ಮೇಲೆ ಜಾಗತಿಕ ಉದ್ವಿಗ್ನತೆ ಅನ್ನೋದು ತಾಂಡವ ಆಡ್ತಾ ಇದೆ. ಭಾರತ, ಚೈನಾ ಸೇರಿದಂತೆ ವಿಶ್ವದ ವಿರುದ್ಧ ಟ್ಯಾಕ್ಸ್ ವಾರ್ ಘೋಷಣೆ ಮಾಡಿ ಜಾರಿ ಮಾಡಿದ್ದು ಟ್ರಂಪ್. ಇನ್ನು ವೆನೆಜುವೆಲಾ ಅಧ್ಯಕ್ಷನ ಸೆರೆ, ಗ್ರೀನ್ಲ್ಯಾಂಡ್ ವಶಕ್ಕೆ ಡೆನ್ಮಾರ್ಕ್ ಜೊತೆ ಸಂಘರ್ಷ ನಡೆಸಿಯೂ ಆಯಿತು. ಹಾಗೆ ಯುಕ್ರೇನ್ ರಷ್ಯಾ ವಾರ್ ನಿಲ್ಲಿಸ್ತೀನಿ ಅಂತ ರಷ್ಯಾಗೆ ಬೆದರಿಕೆ ಹಾಕಿದ್ದು ಕಣ್ಣ ಮುಂದಿದೆ. ಈಗ ಇರಾನ್ ವಿರುದ್ಧ ಯುದ್ಧ ಸಾರಿದ್ದಾರೆ. ಇರಾನ್ ತಿರುಗಿ ಬಿದ್ದ ಪರಿಣಾಮ ಮಧ್ಯಪ್ರಾಚ್ಯದ ದೇಶಗಳು ಹೊತ್ತಿ ಉರಿತಾ ಇವೆ. ಇವೆಲ್ಲವೂ ಜಾಗತಿಕ ಉದ್ವಿಗ್ನತೆಯನ್ನ ತೋರಿಸ್ತಾ ಇದೆ. ಯಾವಾಗ ಯುದ್ಧ ಶುರುವಾಗುತ್ತೋ, ಆರ್ಥಿಕ ಕುಸಿತದ ಭೀತಿ ಸ್ಟಾರ್ಟ್ ಆಗುತ್ತೋ ಅಂತ ಎಲ್ಲ ಸಂದರ್ಭದಲ್ಲಿಯೂ ಚಿನ್ನದ ಖರೀದಿಗೆ ಜನ ಮುಗಿಬೀಳ್ತಾರೆ. ಕಾರಣ ತಮ್ಮ ಹಣ ಸೇಫ್ ಆಗಿರುತ್ತೆ ಅನ್ನೋದಕ್ಕೆ. ಅಪ್ಪಿ ಏನಾದರೂ ಅಮೆರಿಕ ಇರಾನ್ ಯುದ್ಧ ಇನ್ನೂ 1-2 ತಿಂಗಳು ಮುಂದುವರಿಯಿತು ಅಂದರೆ ಶೀಘ್ರವೇ ಚಿನ್ನದ ಬೆಲೆ 10 ಗ್ರಾಂಗೆ 2 ಲಕ್ಷ ಗಡಿ ದಾಟಿ ಹೋಗೋದು ಗ್ಯಾರಂಟಿ ಅಂತಿದ್ದಾರೆ ಹೂಡಿಕೆ ತಜ್ಞರು. ಟ್ರಂಪ್ ನೀತಿಗಳನ್ನು ಹೊರತುಪಡಿಸಿ ಚಿನ್ನದ ಬೆಲೆ ಏರಿಕೆಗೆ ಇನ್ನೊಂದು ಪ್ರಮುಖ ಕಾರಣ ನೋಡ್ತಾ ಹೋದರೆ ವಿವಿಧ ದೇಶಗಳಲ್ಲಿ ಕಾಣಿಸ್ತಾ ಇರೋ ಆರ್ಥಿಕ ಕುಸಿತ. ಷೇರು ಮಾರುಕಟ್ಟೆಯ ಮೇಲೆ ಜನ ವಿಶ್ವಾಸ ಕಳೆದುಕೊಂಡು ಚಿನ್ನದ ಮಾರುಕಟ್ಟೆಯತ್ತ ದೃಷ್ಟಿ ಹರಿಸ್ತಾ ಇರೋದು. ಭಾರತ, ಚೈನಾ ಸೇರಿದಂತೆ ದೊಡ್ಡ ದೇಶದ ಕೇಂದ್ರ ಬ್ಯಾಂಕ್ಗಳು ಕಳೆದ 1 ವರ್ಷದ ಅವಧಿಯಲ್ಲಿ ಭಾರೀ ಪ್ರಮಾಣದಲ್ಲಿ ಚಿನ್ನ ಖರೀದಿಸಿ ಮೀಸಲು ಇಟ್ಟುಕೊಂಡಿರೋದು.
ಬೇಡಿಕೆಗೆ ತಕ್ಕಷ್ಟು ಚಿನ್ನದ ಉತ್ಪಾದನೆ ಇಲ್ಲದೆ ಇರೋದು ಇದೆಲ್ಲವೂ ಚಿನ್ನದ ಬೆಲೆ ಖರೀದಿಸಿದ ಚಿನ್ನವನ್ನ ಮಾರಾಟ ಮಾಡೋದಕ್ಕೆ ಹೋಗಬೇಡಿ.